ಏನು ಇಲ್ಲೇ ಇದ್ದೀಯ ಇನ್ನು ನೀನ್ ಊರ್ ಬಿಟ್ಟು ಹೋಗಿಲ್ವಾ? ಲೇ ಅದಕ್ಕೆ ಕಣ ನಾನ್ ಯಾವಾಗ್ಲೂ ಲಾಂಗ್ ನ ಇಟ್ಕೊಂಡು ಓಡಾಡ್ತಿರ್ತೀನಿ, ಕತ್ತರಿಸ್ಬಿಡ್ತೀನಿ. ಏ ಮುರಳಿ, ನಿನ್ ವೆಜಿಟೇರಿಯನ್ ಮೆಸ್ಸು ಇವತ್ತು ನಾನ್ ವೆಜ್ ಆಗ್ಬಿಡುತ್ತೆ. ನೋಡ್ತಾ ಇರೋ, ತಲೆ ಮಾಂಸದುಂಡೆ 2 ತಲೆಗಳು ಎಗ್ರೋಗುತ್ತೆ ಇವತ್ತು. ಇನ್ನು ಲಾಂಗ್ ನೇ ಎತ್ತಿಲ್ಲ, ಆಗ್ಲೇ ಅಳೋದಕ್ ಶುರು ಮಾಡ್ತೀಯಲ್ಲ. ನಾನೇನು ಮಾಡೇ ಇಲ್ಲ. ಮೊಸ್ಲೆಕ ನೀರ್ ಹಾಕ್ತೀಯಾ? ನಾವೇನ್ ಮಾಡಿದ್ವಿ? ನಮ್ಮನ್ ಯಾಕೆ ಇಷ್ಟೊಂದು ಹೆದರಿಸ್ತಿದ್ದೀರಾ? ಅಯ್ಯಪ್ಪ ಸ್ವಾಮಿ, ನೋಡಿಲಿ ದಯವಿಟ್ಟು ಆ ಮುಖಕ್ಕೆ ಸ್ವಲ್ಪ ಮಾಸ್ಕ್ ಆದ್ರೂ ಹಾಕೋತೀಯಾ? ನಿನ್ ಮುಖ ನೋಡಿದ್ರೇನೆ ಪಾಪ ನನ್ನ ಹೆಂಡತಿ ಹೆದರ್ಕೋತಾ ಇದ್ದಾಳೆ. ಏಯ್, ನನ್ ಮುಖದ ಬಗ್ಗೆನೆ ಮಾತಾಡ್ತೀಯಾ? ಹೆಂಗೈತೆ ಆಲಿನಾಲ್ ಸುಂದರಾಂಗ ಅಂದ್ರೆ ಏನು ಅಂತ ಗೊತ್ತಾ? ಆಲಿನಾಲ್ ಸುರಸುಂದರಾಂಗ ನಾನ್ ರೋಡಲ್ಲಿ ಹೋಗ್ತಿದ್ರೆ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳೆಲ್ಲ ಹಂಗೆ ತಲೆ ಸುತ್ತ ಬಿದೋಗ್ತಾರೆ. ಅದೇ ಸ್ವಾಮಿ, ಖಂಡಿತವಾಗ್ಲೂ ಮೂರ್ಛಿತ ಬಿದೋಗ್ತಾರೆ ಅಂತಾನೆ ಹೇಳ್ತಾ ಇರೋದು. ನನ್ನ ಹೆಂಡತಿರು ಮೂರ್ಛಿತ ಬಿದೋಗ್ತಾಳೇನೋ ಅಂತ. ಏಯ್, ನನ್ನ ಅಂದ ನೋಡಿ ಮೂರ್ಛೆ ಹೋಗ್ತಾರೆ ಅಂದ್ರೆ ನೀನ್ ವ್ಯಂಗ್ಯ ಮಾಡ್ತಿದೀಯಾ? ಇದಕ್ಕೆ ನೀನ್ ಕತ್ಕುಯ್ಬೇಕು ಕಣ. ಏ ಮುರಳಿ, ಇವ್ರ ನೆತ್ತು ಊರಲ್ಲೇ ಇರಬಾರ್ದು, ಇವ್ರು ಕತ್ತರಿಸ್ಬಿಡ್ತೀನಿ ಇವತ್ತು. ನಿಮ್ ಮಿಸ್ ಕತೆ ಮುಗಿಸ್ಬಿಡ್ತೀನಿ. ಎಪ್ಸು ಇವ್ರನ್ನ. ಏ ಎದಳ್ರ. ಏ ಶೇಷ, ಈಗೆಲ್ಲ ಊಟ ಮಾಡೋತ್ತಿಗೆ ಯಾರನ್ನು ಏಳ್ಸುಕ್ಕಾಗ ಮರೆಯ, ಪಾಪ ತಾಗುತ್ತೆ. ಅವ್ರು ಹೊಟ್ಟೆ ತುಂಬ ಊಟ ಮಾಡಿದ್ಮೇಲೆ ನಾನೇ ಕಳಿಸ್ದೆ. ಹಾ, ಕಳ್ಸು. ಮತ್ತೆ ನನ್ ಕಣ್ಣಿಗೆ ಕಾಣಿಸಿದ್ರೆ ಕುಯ್ದಾಕ್ಬಿಡ್ತೀನಿ. ಈಗಾಗ್ಲೇ 98 ಆಗಿದೆ. ಇವ್ರಿಬ್ರನ್ ಮುಗಿಸಿದ್ರೆ ಸೆಂಚುರಿ ಆಗುತ್ತೆ. ಏಯ್, ನೀವ್ ಕೈ ತೊಳ್ಕೊಂಡು ನೀರ್ ಒಣಗೋದ್ರೊಳಗೆ ಊರಾಚೆ ಹೋಗಿರ್ಬೇಕು, ಸರಿನಾ? ಗೊತ್ತಾಯ್ತಾ? ಹೋಗಲೇ. ಸರಿ ಕಣೋ. ಏನ ಕಣೋನ? ಅದೇ ನೀವು ಕಣೋ ಅಂದ್ರಿ ಅಲ್ವಾ, ಅದಕ್ಕೆ ನಾನು ಕಣೋ ಅಂದೆ. ಲೇ, ನಿನಗ್ ನಮ್ ಭಾಷೆ ಬರುತ್ತಾ? ಸ್ವಲ್ಪ. ಹ, ಪೂರ್ತಿ ತಿಳ್ಕೊಂಡ್ ಮಾತಾಡು, ಇಲ್ಲ ಅಂದ್ರೆ ಸಾಯಿಸ್ಬಿಡ್ತೀನಿ. ಏಯ್ ಬಂದ್ರು. ಎಂತಮ್ಮ ಇದು? ಆ ರಾಜಾರಾಮನ್ ಹುಡುಗರು ನಿಮ್ಮನ್ ಯಾಕೆ ಹೀಗೆ ಊರ್ ಬಿಟ್ಟು ಹೋಗು ಅಂತಿದ್ದಾರೆ? ಅಷ್ಟಕ್ಕೂ ನೀವ್ ಯಾರ? ಎಲ್ಲಿಂದ ಬಂದ್ರಿ? ನಾನು ನಾಗರಾಜ್ ಅವ್ರ ಮಗಳು. ಹಾ, ಏನು? ಆ ನಾಗರಾಜ್ ಪಲ್ಲವಿ ಮಗಳ ನೀನು? ಹೌದು. ನಮ್ಮಪ್ಪ ನಿಮಗ್ ಗೊತ್ತಾ? ಅಯ್ಯೋ, ನಾಗರಾಜ್ ಗೊತ್ತಿಲ್ಲ ಅಂತೀಯಲ್ಲಮ್ಮ, ತುಂಬಾ ಗೊತ್ತು. ನೀನು ನಾಗರಾಜ್ ಅವ್ರ ದೊಡ್ಡ ಮಗಳ? ಇಲ್ಲ, ನಮ್ಮ ಅಕ್ಕ ಇದ್ದಾಳೆ, ನಾನು ಚಿಕ್ಕವಳು. ಹೌದಾ? ಆದ್ರೆ ಮದ್ವೆ ಇರೋದು ನಮ್ಮ ಅಕ್ಕಂಗೆ. ಓ, ನಿನ್ನ ಅಕ್ಕನ ಮದ್ವೆ ಮಾಡೋಕ್ ಬಂದಿದ್ರಲ್ವಾ ನಿನ್ನ ಅಪ್ಪ ಅಮ್ಮ? ಹೌದು. ಮತ್ತೆ ನಿನ್ನ ಅಕ್ಕನ ಮದುವೆಗೆ ನಿನ್ನ ಮತ್ ನಿನ್ ಗಂಡನ್ ಇರೋಕ್ ಬಿಡ್ದೆ ಯಾಕೆ ಕಳಿಸ್ತಿದ್ದಾರೆ? ನಮ್ಮ ಅಕ್ಕಂಗೆ ಆ ಮದ್ವೆ ಇಷ್ಟ ಇಲ್ಲ. ನನ್ನ ಅಕ್ಕ ನನ್ನ ಬಾಮ ಇದನ್ನ ಇಷ್ಟಪಟ್ಟಿದ್ದಾಳೆ. ಅವರಿಬ್ರ ಮದ್ವೆಗೆ ನಮ್ಮಪ್ಪ ಒಪ್ಕೊಳ್ತಿಲ್ಲ. ನಮ್ಮ ಅಕ್ಕಂಗೆ ಬೇರೆ ಹುಡ್ಗನ್ ಜೊತೆ ಮದ್ವೆ ನಡೆಸ್ಬೇಕು ಅನ್ಕೋತಿದ್ದಾರೆ. ಆ ಮದ್ವೆನ ಎಲ್ಲಿ ನಾವು ನಿಲ್ಸಿ ನನ್ ಬಾಮ ಇದಂಗೂ ಅಕ್ಕಂಗೂ ಮದ್ವೆ ಮಾಡ್ತೀವಿ ಅಂತ ನಮ್ಮನ್ನ ಹೆದರಿಸಿ ಹೊರಗಡೆ ಹಾಕ್ಬಿಟ್ರು. ಈ ಊರಿಂದ ಆಚೆ ಹೋಗಿ ಅನ್ಬಿಟ್ರು. ನಮ್ಮ ಅಕ್ಕ ಬಾಲಾಜಿನ ಮದ್ವೆ ಆಗ್ತಾ ಇದ್ರೆ ಬದುಕಲ್ಲ. ಅಯ್ಯೋ ಪಾಪ, ಆ ಕುಟುಂಬದವ್ರೆ ಅಂತವ್ರಮ್ಮ. ಪ್ರೀತಿ ಪ್ರೇಮ ಅಂದ್ರೆ ಸಾಯಿಸ್ಬಿಡ್ತರು. ಎಷ್ಟು ಜನ ಪ್ರಾಣ ತೆಗ್ದ್ಯಾರ ಗೊತ್ತಾ? ಅಣ್ಣ, ನಿಮ್ ಹೆಸರೇನು? ಮುರಳಿ. ಅಣ್ಣ ಮುರಳಿ ಅಣ್ಣ, ಇಲ್ಲೆಲ್ಲಾದ್ರೂ ಹೋಟೆಲ್ ಇದೆಯಾ ನಾವು ಉಳ್ಕೊಳ್ಳೋದಕ್ಕೆ? ನೀವಿಲ್ಲಿ ಹೋಟ್ಲಲ್ಲಿ ಉಳ್ಕೊಂಡ್ರು ಅವ್ರು ನಿಮ್ಮನ್ ಬಿಡುದಿಲ್ಲ. ಈ ಜನ ಅಲ್ಲಿ ಇಲ್ಲಿ ತಿರುಗ್ತಿರ್ತರ. ನೀವೊಂದ್ ಕೆಲ್ಸ ಮಾಡಿ, ನೀವ್ ಇಲ್ಲೇ ಅವ್ರಿಗೆ ಗೊತ್ತಾಗ್ದಿದ್ದ ಹಾಗೆ ಇದೇ ಮನೆಯಲ್ಲಿ ಉಳಿರಿ. ಆಮೇಲೆ ಏನ್ ಮಾಡ್ಬೇಕಂತ ಯೋಚನೆ ಮಾಡ್ಬಿಟ್ಟು ಅದನ್ ಮಾಡಿ. ತುಂಬಾ ಥ್ಯಾಂಕ್ಸ್ ಅಣ್ಣ. ಗೀತಮ್ಮ, ನೀವು ಶುಭ ಕಾರ್ಯಕ್ಕಂತ ಬಂದಿದ್ದೀರಿ. ಎಲ್ಲ ಒಳ್ಳೇದಾಯ್ಲಿ. ಶುಭಂ. ನೀ ತಪ್ಪಿಸ್ಕೊಳಕ್ಕ ಏನು ಮಾಡಿದ್ರು, ಎಷ್ಟ ಸಂಚು ಮಾಡಿದ್ರು ನನ್ನ ಕಣ್ಣು ತಪ್ಪಿಸಿ ಈ ಹೊಸಲು ದಾಟಕ್ಕಾಗಂಗಿಲ್ಲ. ತಪ್ಪು ಮಾಡಿದವ್ರಗ ಜೈಲ್ನಾಗಿಟ್ಟು ಬುದ್ಧಿ ಕಲಿಯಂಗ್ ಮಾಡ್ತಾರ. ಈಗ ನಿನ್ನ ರೂಮ್ನಾಗ ಕೂಡ್ ಹಾಕಿನಿ. ಈಗಾರ ಬುದ್ಧಿ ಕಲಿ.
ಅಮ್ಮ ಅಮ್ಮ ಬಾಗಿಲು ತೆಗಿಯಮ್ಮ ಅಮ್ಮ. ಅಣ್ಣ ಅಣ್ಣ ಮಾವ ಪಾಪ ಬಾಲಾಜಿ ಪರಿಸ್ಥಿತಿ ನೆನೆಸ್ಕೋತಾ ಇದ್ರೆ ನನಗೆ ಅಳು ಬರ್ತಾ ಇದೆ. ಅಳ್ತಾ ಕೂತಿದ್ರೆ ಕಣ್ಣೀರು ಬರುತ್ತೆ ಹೊರತು ಉಪಯೋಗ ಇಲ್ಲ. ಅವನ್ ತಪ್ಪಿಸ್ಕೊಳ್ಳೋದಕ್ಕೆ ಏನಾದ್ರೂ ಐಡಿಯಾ ಮಾಡಬೇಕು. ಹೇಳ್ಕನಕ ತಗೋ ಅಣ್ಣ, ಅವನ್ ರೂಮ್ಗೆ ಬೀಗ ಹಾಕಿನಿ, ಹುಷಾರಾಗಿ ನೋಡ್ಕೊ ಅವನ್ನ. ಅವ ಡ್ರಾಮಾ ಆಡಿ ಬೀಗ ತೆಗಿ ಅಂತಂದ್ರ ತೆಗೆದು ಬಿಟ್ಟಿನಿ. ಖಂಡಿತ ಹಂಗ್ ಮಾಡೋಂಗಿಲ್ಲ. ಅವನ್ ಡ್ರಾಮಾ ನಂಗ್ ಕಡೆ ಗೊತ್ತಿಲ್ಲನ. ನೀನ್ ಚಿಂತೆ ಬಿಟ್ಟು ಮಲಗ ಹೋಗ. ಇವ್ರೇನೋ ಮಾಡ್ತಾರೆ, ನಾನು ನೋಡ್ಬಿಡ್ತೀನಿ. ಇವ್ರ ಆಟ ನನ್ನ ಹತ್ರ ನಡೆಯೋದಿಲ್ಲ. ಏನ್ ಮಾಡಿದೀಗ? ಇವಾಗ ಕೀ ನಿಮ್ಮ ಮಾವನ ಕೈಲಿದೆ. ಕಳ್ಳನ ಕೈಲಿ ಕೀ ಕೊಟ್ಟಾಗೆ ನಿಮ್ಮಮ್ಮ ನಿಮ್ಮ ಮಾವನ ಕೈಲೇ ಕೀ ಕೊಟ್ಟಿದ್ದಾಳೆ. ಇವಾಗ ನಿಮ್ಮ ಮಾವನ ಕೈಯಿಂದ ನಾವು ಕೀ ಕದಿಬೇಕು. ಅದೆಂಗಪ್ಪ ಸಾಧ್ಯ? ಹೇಯ್, ಎಲ್ಲದಕ್ಕೂ ಒಂದು ಮದ್ದಿರುತ್ತೆ. ಏಕೈಕ ಔಷಧಿ ನಾನು ಹೇಳ್ತೀನಿ ಇರು. ದೇವಿ ವಾರಣಾಸಿ ದರ್ಶನ ಕೊಟ್ಲಲ್ಲ, ಗತಯೋಗದ ಪುಣ್ಯವಿದು ವಾರಣಾಸಿ. ಭವದುರಿತ ಶಾಸ್ತ್ರವ ಕರಾಶಿ ವಾರಣಾಸಿ. ಭಕ್ತಯೋಗ ಪದನ್ಯಾಸಿ ವಾರಣಾಸಿ. ಸಿ ವಾರಣಾಸಿ ವಾರಣಾಸಿ. ಎಲ್ಲ ಕೊಂಕು ಬುದ್ಧಿನೇ. ನೀನು ಅವಮಾನ ಮಾಡಿ ಮಾತಾಡೋದು ಸರಿಯಲ್ಲ. ಬೆಳಗ್ಗೆ ನಿನ್ನ ಮಗ ಸೊಸೆಗೆ ಅನ್ಬೇಕಾದ್ರೂ ಕೂಡ ನಿನ್ ಇಷ್ಟ ಬಂದಾಗ ಮಾತಾಡ್ದೆ. ನಾನು ನೋಟ್ ಮಾಡ್ಕೊಂಡಿದ್ದೀನಿ ಬಿಡು. ನಾನು ನಿನ್ನಂತವನಿಗೆ ಬೈದಿದ್ದೀನಿ ಅನ್ನೋದನ್ನು ನೆನ್ಪಿಟ್ಕೊಳಕ್ಕಾಗಲ್ಲ. ಅದಕ್ಕೆ ಎಣ್ಣೆ ಹೊಡಿತಾ ಇದೀನಿ, ತಿಳ್ಕೊ. ಹಾ, ಬೈದೋನ್ ನಿನಗೆ ಈಗ ಅನ್ಸ್ತಾ ಇದೆ. ಇನ್ ಬೈಸ್ಕೊಂಡು ನನಗೆ ಹೇಗೆ ಅನ್ಸಿರ್ಬೇಕು? ಸರಿ, ಯಾವ್ದೋ ಕೋಪದಲ್ಲಿ ಮಾತಾಡಿದ್ಯಾ ಅನ್ಕೊಂತೀನಿ. ಪ್ರಾಯಶ್ಚಿತ ಮಾಡ್ಕೋ. ನನಗೆ ಒಂದ್ ಸ್ವಲ್ಪ ಉಯ್ಯೋ ನರ್ಸು. ನಾಚಿಕೆ ಆಗಲ್ವಾ? ಬೆಳಿಗ್ಗೆಯಿಂದ ಅಷ್ಟೊಂದು ಬಯಸ್ಕೊಂಡು ಈಗ ನನ್ನ ಹತ್ರನೇ ಎಣ್ಣೆ ಕೇಳ್ತಿದ್ಯಾ? ಛೀ. ಜಗಳ ಜಗಳ ಎಣ್ಣೆ ಎಣ್ಣೆ. ಬೆಳಗ್ಗೆ ಬೈದಿದ್ ತಪ್ಪಿಗೆ ಸುಮ್ನೆ ಎಣ್ಣೆ ಹಾಕೋ, ಇಲ್ಲಾಂದ್ರೆ ನಾನು ಬಿಡಲ್ಲ. ನಿನಗೆ ಕೊಡದೆ ನಾನೇನಾದ್ರೂ ಕುಡಿದ್ರೆ ನನಗೆ ಶಾಪ ತಟ್ಟುತ್ತೆ. ಬಾ ತಗೋ. ಹೌದು, ಸೋಡಾ ಇಲ್ವಾ? ನಾನು ಸೋಡಾ ಜೊತೆ ಕುಡಿಯಲ್ಲ, ಕೂಲ್ ಡ್ರಿಂಕ್ಸ್ ಜೊತೆನೆ ಕುಡಿಯೋದು. ಇಲ್ಲಿ ನೋಡು, ಕೂಲ್ ಡ್ರಿಂಕ್ಸ್. ಸರಿ, ಅದೇ ಹಾಕು. ಸಾಕು 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 ಸಾಕು. ಏಯ್, ನೀನ್ ಎಣ್ಣೆ ಹೊಡಿಲಿ ಅಂತ ನೀನು ಕೂಲ್ ಡ್ರಿಂಕ್ಸ್ ಹಾಕ್ತಿಲ್ಲ ಕಣ. ಎಣ್ಣೆಗೆ ಎಣ್ಣೆನೆ ಹಾಕ್ತಿದ್ದೀನಿ. ಆವಾಗ್ಲೇ ಕಿಕ್ ಚೆನ್ನಾಗಿ ಏರೋದು. ಒನ್ ಮೋರ್ ಪ್ಲೀಸ್. ಅಯ್ಯೋ, ಏನ್ ನಡೀತಾ ಇದೆ ರೀ? ಏ ಇರೇ. ಹಾ? ಏಯ್ ಏಯ್ ಏಯ್, ಮೆತ್ತಗೋ. ಏಯ್, ಆಗ್ತಿಲ್ಲವ್ವ. ಏಕಾ? ಹಾ. ಏಯ್ ತಿರುಪತಿ, ಬಾಯ್ಲಿ. ಬನ್ನಿ ಬನ್ನಿ ಬನ್ನಿ. ಏಯ್, ಇವನು ಔಟ್ ಆದ. ಆ ರೂಮ್ ಕೀ ತಗೊಂಡು ಆ ಡೋರ್ ಓಪನ್ ಮಾಡು. ಹುಷಾರು. ಏಯ್, ಆ ಜೇಬಲ್ ನೋಡು. ಅಪ್ಪ ಇಲ್ಲಿದೆ ನೋಡು. ಹೋಗು, ಬೇಗ ಬಾಗಿಲು ತೆಗಿ. ಏಯ್, ಬೇಗ ತೆಗಿಯೋ, ಸೌಂಡ್ ಬರಬಾರ್ದು. ಬಾರೋ, ಬಾ 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 ಬಾ, ಬಂದ್ಬಿಡೋ, ಬಾರೋ ಇಲ್ಲಿ, ಬಾರೋ. ಅಪ್ಪ, ಲೇ, ಮುಂದೆ ನಿಂತು ನೀನ್ ಪ್ರೀತಿಸಿರೋ ಹುಡುಗಿ ಜೊತೆ ನಿನ್ ಮದುವೆ ಮಾಡಿಸ್ಬೇಕಾಗಿತ್ತು ಕಣೋ. ಹೀಗೆ ಕದ್ದು ಮುಚ್ಚಿ ಕಳಿಸ್ತಾ ಇದ್ದೀನಿ. ಈ ಅಮಾಯಕ ತಂದೆನ ಕ್ಷಮಿಸ್ಬಿಡೋ. ಏಯ್, ಯಾಕೆ ಅಳ್ತಾ ಇದೀಯಾ? ನೀನ್ ಇಷ್ಟಪಟ್ಟು ಹುಡುಗಿ ಜೊತೆ ಮದುವೆ ಆಗೋಕ್ ಹೋಗ್ತಿದ್ಯಾ? ಸಂತೋಷವಾಗಿ ಹೋಗು. ಇಲ್ಲಿ ನಿಮ್ಮ ಅಮ್ಮನ ನಾನ್ ನೋಡ್ಕೋತೀನಿ. ಸರಿ ಅಪ್ಪ, ಬರ್ತೀನಿ ಬರ್ತೀನಿ ಅತ್ಗೆ. ಏಯ್, ಹೊರಗಡೆ ಕಾವಲು ಕಾಯ್ತಾ ಇದಾರೆ, ಹುಷಾರ್ ಕಣ. ಅಕ್ಕಿ ಇಲ್ಲಿ ಕೊಡು. ಹುಷಾರಾಗಿ ಹೋಗು. ಹುಷಾರ್ ಕಣ. ಹಾ, ಹುಷಾರು. ಏನ್ರೋ ಇನ್ನು ಮಲ್ಕೊಂಡಿಲ್ವಾ? ಏನ್ ಮಲ್ಗಕ್ಕ ಬಂದಿದೀವಿ. ನಿನ್ ತಮ್ಮನ್ ಕಾವಲ್ ಕಾಯೋದ್ ಬೇಡವಾ? ಕಾಯ್ತಾರೆ ಕಾಯ್ತಾರೆ. ನೀವ್ ಇಲ್ಲಿ ಕೂತ್ಕೊಂಡು ಅವ್ನ್ ಬರ್ತಾನೆ ಅಂತ ಕಾಯ್ತಾ ಇರಿ. ಅವ್ನ್ ರೂಮಿಂದಾನೆ ಸುರಂಗ ತೋರ್ಕೊಂಡು ಎಸ್ಕೇಪ್ ಆಗ್ತಾನೆ. ರೂಮ್ಗೆ ಬೀಗ ಹಾಕಿದೆ, ಕಿಟಕಿ ಮುರ್ದಾಕಿ ತಪ್ಪಿಸ್ಕೊಂಡೋದ್ರೆ ಆಗ ಅವನ್ನ ಹೆಂಗ್ ಹಿಡಿತೀರಾ? ಹೌದು ಹೌದು, ಕಿಟಕಿ ಹತ್ರ ಕಾಯೋಣ. ಬನ್ನಿ ಬನ್ನಿ ಬನ್ನಿ, ಬೇಗ ಬನ್ನಿ. ಹುಚ್ಚ ನನ್ ಮಕ್ಳ, ಇವ್ರು ಕಾವಲ್ ಕಾಯ್ತಾರಂತೆ. ಲೈ ಬಾ ಬಾ,
ಬಾರೋ. ಸರಿ, ಹುಷಾರು. ಲೇ 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 ಲೇ, ಗಾಡಿ ಬೇಗ ಹುಷಾರೋ, ಹೋಗ್ಬಿಡ್ ಬಾ. ಹಾ, ಹಾಕಿ ಬೀಗದ ಕೀನ ಮಾವನ್ ಕೈ ಕೊಟ್ಟಿದ್ರು. ಅಪ್ಪ ಮಾವನ್ಗೆ ಫುಲ್ ಕುಡಿಸಿ ಟೈಟ್ ಮಾಡಿಸಿ ಮಲಗಿಸ್ಬಿಟ್ಟು ಆ ಬೀಗದ ಕೈ ತಗೊಂಡು ನನ್ನನ್ನು ಬಿಡಿಸ್ಬಿಟ್ಟು ಸೈಲೆಂಟ್ ಆಗಿ ನನ್ನ ಕಳಿಸಿ ಮತ್ತೆ ಬೀಗ ಹಾಕಿದ್ರು. ಹಬ್ಬಬ್ಬಾ, ಏನು ಗಲಾಟೆ ಇಲ್ದಂಗೆ ನೀನು ಸ್ಮೂತಾಗಿ ತಪ್ಪಿಸ್ಕೊಂಡೆ ಅಂತ ಆಯ್ತು. ನೋಡು, ನೀನ್ ಚಿಂತೆ ಮಾಡ್ಬೇಡ. ಬೈಕು, ನೈಟ್ ಡ್ರೈವಿಂಗು, ಮೊದ್ಲೇ ಹೈವೇ. ಹುಷಾರಾಗ್ ಬಾ. ಬೇಗ ಬರ್ಬೇಕು ಅಂತ ಹೇಳಿ ರ್ಯಾಶ್ ಆಗಿ ಡ್ರೈವ್ ಮಾಡ್ಬೇಡ. ಸೇಫ್ ಆಗಿ ಬಾ. ಆಯ್ತು, ನಾನು ಹುಷಾರಾಗಿ ಬರ್ತೀನಿ ಬಿಡು. ಆದ್ರೆ ನನಗೆ ಹೇಗೆ ಯಾವ ಕಡೆ ಬರ್ಬೇಕು ಅನ್ನೋ ರೂಟ್ ಗೊತ್ತಿಲ್ಲ. ನನ್ಗೆ ಲೊಕೇಶನ್ ಶೇರ್ ಮಾಡ್ತೀರಾ? ಹಾ, ಹಾಗೆ ಆಗ್ಲು. ಅದಿರ್ಲಿ, ಊಟ ಮಾಡಿದ್ಯಾ? ಅದೆಲ್ಲ ದಾರಿಲಿ ಎಲ್ಲಾದ್ರೂ ಹೋಟ್ಲ್ ಇದ್ರೆ ಮಾಡ್ಕೋತೀನಿ. ಮೊದ್ಲು ನೀನ್ ಲೊಕೇಶನ್ ಶೇರ್ ಮಾಡಪ್ಪ. ಸರಿ, ಇವಾಗ್ಲೇ ಶೇರ್ ಮಾಡ್ತೀನಿ ಇರು. ಲೋ ಹುಷಾರು, ಅವಾಗವಾಗ ಫೋನ್ ಮಾಡ್ತಾ ಇರು. ನಾನು ಬರ್ತೀನಿ ಬಿಡೋ. ಮತ್ತೆ ರಾತ್ರಿ ನೀವು ಮಲಗಿರುವಾಗ ಯಾಕೆ ಡಿಸ್ಟರ್ಬ್ ಮಾಡಬೇಕು? ಬೆಳಗ್ಗೆ ಅಷ್ಟೊಳು ನಾನು ಅಲ್ಲಿರ್ತೀನಿ. ಲೋ, ರಾತ್ರಿ ಎಲ್ಲ ನಿದ್ದೆ ಇಲ್ದಂಗೆ ಟೂ ವೀಲರಲ್ಲಿ ಮಾತಾಡಕ್ಕೂ ಒಬ್ರು ಜೊತೆ ಇಲ್ದಂಗೆ ಹೆಂಗ್ ಬರ್ತೀಯೋ ಏನೋ ಅಂತ ಭಯ ಆಗ್ತಾ ಇದೆಯೋ. ನಿದ್ರೆ ಮಾಡ್ಬೇಡ. ನಿದ್ರೆ ಬಂತು ಅಂದ್ರೆ ಸ್ವಲ್ಪ ಹೊತ್ತು ಎಲ್ಲಾದ್ರೂ ನಿಲ್ಸಿ ನಿದ್ರೆ ಮಾಡು. ಇವಾಗೇನ್ ಬೆಳಗ್ಗೆನೆ ಮದ್ವೆ ಅಲ್ವಲ್ಲ, ಅರ್ಜೆಂಟ್ ಏನೂ ಇಲ್ಲ. ನೀನ್ ತಪ್ಪಿಸ್ಕೊಂಡೆಲ್ಲ ಅಷ್ಟೇ ಸಾಕು. ಹೌದು ಹೌದು, ಸ್ವಲ್ಪ ಹುಷಾರಾಗ್ ಬಾ. ಹೈವೇಲಿ ರಾತ್ರಿ ಲಾರಿ ಬಸ್ಗಳು ಜಾಸ್ತಿ ಬರ್ತಾ ಇರತ್ತೆ. ನಾನು ಹುಷಾರಾಗಿ ಬರ್ತೀನಿ ಬಿಡು. ಮೊದ್ಲು ಲೊಕೇಶನ್ ಕಳಿಸಿ ನೀವು. ಸರಿ ಕಣೋ, ನೀನು ಬರಕ್ಕೆ ತುಂಬಾ ಅರ್ಜೆಂಟಲ್ಲಿ ಇದೆಯಾ, ತುಂಬಾ ಆತರ ಪಡ್ತಿದ್ಯಾ. ಸರಿ ಬಿಡು, ನಾನು ಲೊಕೇಶನ್ ಕಳಿಸ್ತಾ ಇದೀನಿ ನೋಡು. ಶೇರ್ ಮಾಡಿದೀನಿ ನೋಡು. ಬಂತು ಕಣೋ. ನೀನ್ ಫೋನ್ ಇಡು, ನಾನು ಬರ್ತೀನಿ. ಇಡ್ಲಾ? ಹುಷಾರ್. ಇವನಿಗೆ ಆತರ ಜಾಸ್ತಿ. ಯಜಮಾನ್ತಿ, ಹ್ಯಾಪಿ ಹ್ಯಾಪಿ. ನಿನಗೇನೋ ಖುಷಿನೇ, ನನಗೀಗ ಟೆನ್ಷನ್ ಜಾಸ್ತಿ ಆಗ್ತಿದೆ. ಈಗ ಬಾಲಾಜಿ ಇಲ್ಲಿಗೆ ಬಂದು ಸೇರ್ಕೊಳ್ಳೋ ಅಷ್ಟ್ರಲ್ಲಿ ಅತ್ತೆಗೆ ವಿಷಯ ಗೊತ್ತಾಗೋಗುತ್ತೆ. ಅಲ್ಲಿ ಬಾಂಬ್ ತರ ಬ್ಲಾಸ್ಟ್ ಆಗ್ತಾರೆ. ಆದಷ್ಟು ಬೇಗ ಖಂಡಿತವಾಗ್ಲೂ ಇಲ್ಲಿಗೆ ಓಡ್ ಬಂದ್ಬಿಡ್ತಾರೆ. ಅದಾದ್ಮೇಲೆ ಇಲ್ಲಿ ಏನೇನ್ ನಡೆಯುತ್ತೋ ಏನೋ, ತುಂಬಾ ಟೆನ್ಷನ್ ಆಗ್ತಿದೆ. ನಾವು ಇಲ್ಲಿದ್ರೆ ವಿಷಯ ಅಮ್ಮಂಗೆ ಹೆಂಗ್ ಗೊತ್ತಾಗತ್ತೆ? ಅವರು ನಮ್ಮನ್ನ ಮನೆಯಿಂದ ಆಚೆ ಹಾಕಿದ್ರು. ಬಾಲಾಜಿನ ಇಲ್ಲಿರ್ಸೋಣ, ಅಮ್ಮ ಬಂದ್ರುವೆ ಅಮ್ಮನ ಕಣ್ಣಿಗೆ ಬೀಳೋ ಚಾನ್ಸೇ ಇಲ್ಲ. ಪೂರ್ವಿ ಬಾಲಾಜಿಗೆ ಹೆಂಗಾದ್ರೂ ಮದುವೆ ಮಾಡಿಸ್ತೀವಿ. ಪೂರ್ವಿ ಮತ್ತೆ ಬಾಲಾಜಿನುವೆ ಮದುವೆ ಹೆಣ್ಣು ಮದುವೆ ಗಂಡಾಗಿ ಮದುವೆ ಮಾಡ್ಕೋತಾರೆ. ನಾವು ಮಾತ್ರ ಗಂಡ ಹೆಂಡತಿಯಾಗೇ ಇದೀವಿ, ದಂಪತಿಗಳೇ ಆಗ್ಲಿಲ್ಲ. ಗಂಡ ಹೆಂಡತಿಗೂ ದಂಪತಿಗೂ ಏನ್ ವ್ಯತ್ಯಾಸ? ಎರಡು ಒಂದೇ ತಾನೇ. ಹಲೋ, ನಿನಗೆ ಕನ್ನಡ ಸರಿಯಾಗಿ ಅರ್ಥ ಆಗಲ್ಲ ಅನ್ಸುತ್ತೆ. ನನ್ನಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀಯ ನೀನು. ನೀನು ನಿನ್ ಭಾಷೆ, ನನ್ ಭಾಷೆನೇ ಸರಿ ಇಲ್ಲ ಅಂತ್ಯ. ತಪ್ಪು ಅಂತ ಹೇಳ್ತಿಲ್ಲ ಗೀತಾ. ಗಂಡ ಹೆಂಡತಿ ಅಂತಂದ್ರೆ ಗಂಡ ಹೆಂಡತಿ ಅಷ್ಟೇ. ದಂಪತಿಗಳು ಅಂದ್ರೆ ದಾಂಪತ್ಯ ಆಗಿದ್ರೆ ದಂಪತಿಗಳು. ಅಯ್ಯೋ, ನಾಚಿಕೆ ನೋಡಪ್ಪ ನನ್ ಗಂಡಂಗೆ. ಏನ್ ಮಾಡೋದು? ನೀನ್ ಸಿಟ್ ಮಾಡ್ಕೋಬಹುದು, ನಾನ್ ನಾಚಿಕೆ ಪಡಂಗಿಲ್ವಾ? ಅವರಿಬ್ರು ಗಂಡ ಹೆಂಡತಿ ಆಗ್ತಿರೋದ್ರಿಂದ ನಾವಿಬ್ರು ದಂಪತಿಗಳಾಗ್ಲಿಲ್ಲ ಅಂದ್ರೆ ಪಪ್ಪಿ ಶೇಮ್ ಆಗ್ಬಿಡತ್ತೆ. ಏನಂತೀಯ? ಸರಿ ಬೀಳ್ತವೆ ಅಂತಿದ್ದೀನಿ. ಏನ್ ಗೀತಾ, ನನಗ್ ಮದುವೆ ಆಗಿ ಇನ್ನು ಶೋಭನ ಆಗ್ದಂಗೆ ಬ್ರಹ್ಮಚಾರಿಯಾಗಿ ಇದೀನಿ ಅಂತ ಆಚೆ ಜನಗಳಿಗೆ ಗೊತ್ತಾದ್ರೆ ಮರ್ಯಾದೆ ಪೂರ್ತಿ ಹೊಟ್ಟೋಗುತ್ತೆ. ಏನೋ ಡಂಗುರ ಹೊಡ್ಕೊಂಡ್ ಎಲ್ರಿಗೂ ಹೇಳ್ತೀಯಾ? ಹಂಗಲ್ಲ, ನನಗೂ ಕೂಡ ಫೀಲಿಂಗ್ ಇರುತ್ತೆ ಅಲ್ವಾ? ಬಾಯಿ ಮುಚ್ಕೊಂಡಿರು. ಸರಿ ಬಿಡು, ಬಾಯಿಂದಾನೆ ಮುಚ್ಬಿಡಿ. ಸಾಯಿಸ್ಬಿಡ್ತೀನಿ.
ಅದ್ ಹಂಗಲ್ಲ. ಮುಳ್ಳನ್ನ ಮುಳ್ಳಿಂದಾನೇ ತೆಗಿಬೇಕು ಅಂತಾರೆ. ಮತ್ತೆ ಬಾಯಿಂದ ತಾನೇ ನೀನ್ ಬರ್ತಾ ಮುಚ್ಚಬೇಕು. ಬರ್ತಾ ತುಂಬಾ ತರಲೆ ಅಪ್ಪ, ಆಗ್ತಿದ್ಯಾ. ಅಯ್ಯಮ್ಮ ಯಾಗೀತ ಇಷ್ಟು ಜೋರಾಗಿ ಗಿಲ್ಬಿಟ್ಟೆ? ಹೆಂಗ್ ಆಗ್ತಾ ಇದೆ ನೋಡಿಲಿ ರಾಕ್ಷಸಿ. ಅಯ್ಯೋ ಅಯ್ಯೋ, ನನ್ ಜೋರಾಗಿ ಗಂಡನ್ ಗಿಲ್ಬಿಟ್ಲಲ್ಲ ಜೋರಾಗ್ ಇವಳು. ಗಿಲ್ಬಿಟ್ನಾ? ಅಯ್ಯೋ ಸಾರಿ ಯಜಮಾನ. ಹಾ. ಹಾ, ನೋವು ಸ್ವಲ್ಪ ಕಮ್ಮಿ ಆಯ್ತು. ಇನ್ನೊಂದು ಸ್ವಲ್ಪ ಔಷಧಿ ಕೊಟ್ರೆ. ಆಹಾ, ಏನಿದು ಈ ಮುತ್ತಿ ಕಮ್ಮಿನೇ ಆಗ್ಲಿಲ್ಲ. ಔಷಧಿ ಸ್ವಲ್ಪ ಸ್ಟ್ರಾಂಗ್ ಆಗಿ ಕೊಟ್ರೆ ಚೆನ್ನಾಗಿರುತ್ತೆ. ಅಬ್ಬಾ ಅಬ್ಬಾ, ಇದೇನಿದು? ಹೇ, ಸ್ಟ್ರಾಂಗ್ ಆಗಿ ಕೊಡು ಅಂದ್ಯಲ್ಲ, ಇದೆ. ಹೆ, ನಿನ್ ಜೊತೆ ಕಷ್ಟ. ನೀನಂದ್ರೆ ನನಗಿಷ್ಟ ಯಜಮಾನ. ಇಷ್ಟ ನೀನಾ? ಹಾ, ಅದಕ್ಕೆ ಇಷ್ಟು ದೂರ ಇಡ್ತಾ ಇದೀಯ. ನಾನೇನ್ ಬೇಕು ಅಂತ ಮಾಡ್ತಿದ್ದೀನಾ? ಮದ್ವೆ ಒಂದಾಗ್ಲಿ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ದೇವ್ರೆ, ಬೇಗ ಹೆಂಗಾದ್ರೂ ಪೂರ್ವಿ ಬಾಲಾಜಿ ಮದ್ವೆ ಮಾಡ್ಸಪ್ಪ ದೇವ್ರೆ. ಇಲ್ಲಿ ನನ್ ಶೋಭನಾ ವೇಟಿಂಗು. ಛೀ, ನಾಚಿಕೆ ಆಗಲ್ವಾ? ದೇವ್ರಿಗೆ ಹೇಳ್ಬೇಕಲ್ಲ, ಪ್ಲಾನ್ ಮಾಡ್ಕೋ ದೇವ್ರೆ. ನಾಗರಾಜ್ ಮನೆಯವ್ರನ್ನ ಕರೆಯಮ್ಮ ಮುದ್ದು. ಪಲ್ಲವಿ, ನಿನ್ ಗಂಡನ್ ಕರ್ಕೊಂಡ್ ಬಾರೆ, ಆರ್ತಿ ತಗೊಳ್ಳುವಂತೆ. ಮಗಳು ಅಳಿಯ ಏನೋ ತಪ್ಪು ಮಾಡಿದ್ದಾರೆ ಅಂತ ಮನೆಯಿಂದ ಹೊರ ಕಳ್ಸಿದ್ದೀರಾ. ಇನ್ನು ಅದೇ ಯೋಚನೆ ಮಾಡ್ತಿದ್ರೆ ಹೇಗೆ ಹೇಳಿ? ಪೂರ್ವಿಕಾ ಮದುವೆ ಅದ್ದೂರಿಯಾಗಿ ನಡಿಬೇಕು. ನೀವು ಸಂತೋಷವಾಗಿರಿ. ನಾಗರಾಜ, ಬಾರಪ್ಪ, ಆರ್ತಿ ತಗೋ. ಬನ್ನಿ. ಪ್ರಯಾಣಕ್ಕೆ ಹೊರಟ್ವಿ. ಎಲ್ಲ ಚೆನ್ನಾಗಾಗ್ಲಿ ಅಂತ ಪೂಜೆ ಮಾಡಿದ್ದೀನಿ. ಇಷ್ಟು ಬೆಳಿಗ್ಗೆನೆ ಎಲ್ಲಿಗೆ? ಓ, ನಿನಗೆ ವಿಷಯ ಹೇಳಲೇ ಇಲ್ಲ ಅಲ್ವಾ? ಇವತ್ತು ನಿನ್ನ ಅಳಿಮಯ್ಯ ರಿಲೀಸ್ ಆಗ್ತಾ ಇದ್ದಾನೆ. ಅದೇ ನನ್ನ ಮಗ ಧರ್ಮರಾಜ ಇವತ್ತೇ ಅವನ ಶಿಕ್ಷೆನೆಲ್ಲ ಮುಗಿಸ್ಕೊಂಡು ಜೈಲಿಂದ ರಿಲೀಸ್ ಆಗ್ತಾ ಇದ್ದಾನೆ. ಹೋಗಿ ಕರ್ಕೊಂಡು ಬರಬೇಕು. ನನಗೋಸ್ಕರ ನಿಮ್ಮ ಮಗ ಜೈಲ್ಗೆ ಹೋಗ್ಬೇಕಾಯ್ತು. ಆದರೆ ಆ ತಪ್ಪನ್ನು ನಾನು ಮಾಡಲಿಲ್ಲ. ದಯವಿಟ್ಟು ನಂಬಿ. ಅಯ್ಯೋ, ಅದೆಲ್ಲ ಇರಲಿ ಬಿಡು. ಅವನ ಜೈಲ್ ಶಿಕ್ಷೆನೇ ಪೂರ್ತಿ ಆಗೋಯ್ತಲ್ವಾ? ಅವನು ಇನ್ನು ಮುಂದೆ ಸಂತೋಷವಾಗಿರೋದ್ರ ಬಗ್ಗೆ ಯೋಚಿಸ್ಬೇಕಷ್ಟೆ. ಸರಿ, ನಾನು ಹೋಗಿ ಬರ್ತೀನಿ. ಒಳ್ಳೆ ಮುದುಲಕ್ಷ್ಮಿ, ಹೋಗಿ ಬರ್ತೀನಿ. ಬರ. ದೇವ್ರ, ನನ್ನ ಸಣ್ಣ ಮಗನ್ನು ಹಾಳು ಮಾಡ್ಬೇಕಂತ ಹೇಳಿ ಈ ಮನಿಗೆ ರಾಕ್ಷಸಿ ಹಂಗ ಒಕ್ಕರ್ಸ್ಕೊಂಡಿರೋಳು ಗೋವಿಂದನ ಜೊತೆ ಮಾಡ್ಕೊಂಡ ಬಾಲಾಜಿನ ಇಲ್ಲಿಂದ ಕರ್ಕೊಂಡ್ ಹೋಗಕ್ಕ ಎಷ್ಟೋ ಪ್ರಯತ್ನ ಮಾಡಕತ್ತಾರ. ಒಂದೆರಡು ದಿನ ಇವನ್ನ ಚಂದಗೆ ಕಾವಲ್ ಕಾದ್ರಾತ್. ಆಮೇಲೆ ಯಾರು ಏನು ಮಾಡಂಗಿಲ್ಲ. ನೀನ ನನ್ನ ಕಾಪಾಡ್ಬೇಕು ದೇವ್ರ. ಏ ಲತಾ, 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 ಹಾ ಅತ್ತೆ. ಲತಾ, ಬಾಲಾಜಿಗೆ ನಾಷ್ಟ ಗಿಷ್ಟ ಕೊಟ್ಟಿ ಇಲ್ಲ? ಇಲ್ಲ ಅತ್ತೆ. ಏನ ನನ್ನ ಮಗನ ಮೇಲೆ ಸಿಟ್ಟಿಂದ ಅವನ್ನ ನಾನು ರೂಮ್ನಾಗ ಕೂಡ ಹಾಕಿದ್ರೆ ಅವನ್ಗ ಟೈಮ್ಗ ನೀ ನಾಷ್ಟನೂ ಕೊಡಂಗಿಲ್ಲ? ಅದನ್ನು ನೋಡ್ಕೊಳ್ಳಿಲ್ಲ ಅಂದ್ರ ನೀ ಎದಕ್ಕದೇ ಇಲ್ಲಿ? ಹಾಗಲ್ಲ ಅತ್ತೆ, ಅದಕ್ ಬೀಗ ಹಾಕಿದೀರಾ ಅಲ್ವಾ? ಅದ್ರಕ್ಕೆ ನನ್ನ ಹತ್ರ ಎಲ್ಲಿದೆ ಅತ್ತೆ? ನಿಮ್ಮ ಹತ್ರನೇ ಇರುತ್ತೆ ಅಲ್ವಾ ಅದು? ನಾನು ನಮ್ಮ ಅಣ್ಣನ ಕೈ ಕೊಟ್ಟಿನಲ್ಲ ಹಾಕಿ. ಅವನ್ನ ಕೇಳಿದ್ರೆ ತೆಗಿತಿರ್ಲಿಲ್ಲೇನ? ಎಲ್ಲಿ ಅತ್ತೆ, ಅವ್ರಿನ್ನು ಮಲಗ್ದವ್ರು ಎತ್ತೇ ಇಲ್ಲ. ಏನ ಅವ ಇನ್ನ ಎದ್ದಿಲ್ಲೇನ? ಮುಂಜಾನೆ ಎದ್ರು ನಿದ್ದೆ ಮಾಡ್ತಿದ್ದಾನ ಅಣ್ಣ. ಎಲ್ಲದನವ? ಅಣ್ಣ, ಅಣ್ಣ, ಅಣ್ಣ.
ಅಣ್ಣ ಅಣ್ಣ ಏನ್ ತಂಗ್ಯವ ಮುಂಜಾಲಿಲೆ ಏನೇನ್ ಕತಿ? ಮುಂಜಾನಿನ ಟೈಮ್ ಏಟ್ ಆಗೈತ್ ಗೊತ್ತೇನ? ಎಷ್ಟಾತ? ಮೊದಲ್ ಹೇಳ್ನಿ, ಸೂರ್ಯ ನೆತ್ತಿ ಮ್ಯಾಗ ಬಂದಾನ, ಆ ಕೀಲಿ ಕೊಡಿಲಿ. ಬೇಗದ ಕಾಯಿನ ಎಲ್ಲಿಟ್ಟಿದ್ರಿ? ಇಲ್ಲಿದೆ ಅನ್ಸತ್ತ. ತಗೋ. ಏಯ್ ಅತ್ತೆ ಹೋಗ ಅವನಿಗೆ ಚಾ ಮಾಡ್ಕೊಂಡ್ ಬಾ ಹೋಗ. ಸರಿ ಅತ್ತೆ. ಬಾಲಾಜಿ ಬಾಲಾಜಿ